ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವ್ದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ನ ಪೊಲೀಸರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ. ನಾನು ಈ ಚಾನೆಲ್ ನ ಸ್ಟಾರ್ಟ್ ಮಾಡಿದಾಗಿಂದ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಸೌಜನ್ಯ ಕೇಸ್ ಬಗ್ಗೆ. ಸರಿ, ನಮ್ ದೂತ ಸಭೆಯ ಪ್ರಜೆಗಳು ಇಷ್ಟೊಂದು ಕೇಳ್ತಿದಾರಲ್ಲ, ಈ ಒಂದು ಕೇಸ್ ಬಗ್ಗೆ ವಿಡಿಯೋ ಮಾಡುವ ಅಂತ ಸೌಜನ್ಯ ಕೇಸ್ ಬಗ್ಗೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡಿದೆ. ಅಂಡ್ ಟ್ರಸ್ಟ್ ಮಿ, ಎಷ್ಟೊಂದು ಕಾಂಪ್ಲೆಕ್ಸ್ ಈ ಒಂದು ಕೇಸ್ ಇದೆ ಅಂತಂದ್ರೆ ನನ್ ತಲೆನೇ ಕೆಟ್ಬಿಡ್ತು. ಬಟ್ ಡೋಂಟ್ ವರಿ, ನಿಮ್ಗಂತೂ ಪ್ರತಿ ಒಂದನ್ನ ತುಂಬಾ ಸಿಂಪಲ್ ಆಗಿ ಅರ್ಥಪಡಿಸ್ತೇನೆ. ಅನ್ಕೊಳ್ಳಿ, ಒಂದು ಊರು, ಆ ಊರಲ್ಲಿ ಒಂದು ಗೌಡ್ರ ಕುಟುಂಬ ಇದೆ. ಅಂಡ್ ಆ ಗೌಡ್ರ ಕುಟುಂಬ ತುಂಬಾನೇ ಪವರ್ಫುಲ್, ಲೈಕ್ ನಾವು ಮೂವೀಸ್ ಅಲ್ಲಿ ನೋಡ್ತೀವಲ್ಲ ಹಂಗೆ. ಸೊ ಗೌಡ್ರ ಊರು ಬಂದು ಧರ್ಮಸ್ಥಳ ಅಂತ. ಆ ಒಂದು ಊರಲ್ಲಿ ಇವ್ರಿಗೆ ಸಖತ್ ಕಂಟ್ರೋಲ್ ಇರುತ್ತೆ. ಈವನ್ ಅದೇ ಒಂದು ರೀಜನ್ ಅಲ್ಲಿ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನನು ಸಹ ಇವರೇ ಕಂಟ್ರೋಲ್ ಮಾಡ್ತಿರ್ತಾರೆ. ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರ ಕುಟುಂಬಕ್ಕೆ